ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಚಿಕ್ಕಮಗಳೂರಿನ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅಭಿನವ್ ಭಾರ್ಗವ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದಿಂದ ದಾದಾ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ. ಅದು ನಮ್ಮೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಹೆಮ್ಮೆ ತರುವಂಥ ವಿಷಯ. ಅದನ್ನು ನಾವು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಮತ್ತು ಇವತ್ತು ನಾವು ಚಿಕ್ಕಮಗಳೂರಿನ ಆಶಾಕಿರಣ ಅಂಧ ಮಕ್ಕಳ ಶಾಲೆ ಕೆಂಪನಹಳ್ಳಿಯಲ್ಲಿ ನಮ್ಮ ಯಜಮಾನರು ಬರ್ಡೇನ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಅಂಧ ಮಕ್ಕಳಿಂದಲೇ ಕೇಕ್ ಕತ್ತರಿಸುವ ಮೂಲಕ ನೆಚ್ಚಿನ ನಟನ ವಜ್ರ ಮಹೋತ್ಸವ ಜನ್ಮದಿನವನ್ನು ಅವಿಸ್ಮರಣೀಯಗೊಳಿಸಲಾಯಿತು. ನೂರಾರು ಮಕ್ಕಳು ವಿಷ್ಣುವರ್ಧನ್ ಅವರಿಗೆ ಸಾಮೂಹಿಕವಾಗಿ ವಿಭಿನ್ನ ರೀತಿಯಲ್ಲಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ವಿಷ್ಣುದಾದ ಅಭಿಮಾನಿಗಳಾದ ಮಹೇಶ್ ಹಾಗೂ ಅವರ ಸ್ನೇಹಿತರು ನೂರಾರು ಮಕ್ಕಳಿಗೆ ರಾತ್ರಿ ಊಟ ಏರ್ಪಡಿಸಿದ್ರು. ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಮುಳ್ಳಯ್ಯನಗಿರಿ ತುತ್ತ ತುದಿಗೆ ತೆರಳಿ ವಿಷ್ಣುವರ್ಧನ್ ಭಾವಚಿತ್ರ ಇರುವ ಧ್ವಜ ಹಾರಿಸಿ ಮುಳ್ಳಯ್ಯನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅಭಿಮಾನಿಗಳು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಕೂಡಲೇ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಲು ಜಾಗ ನೀಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ನಮ್ಮ ವಿಷ್ಣು ಅಪ್ಪಾಜಿಯವರ ಸ್ಮಾರಕ ಅಲ್ಲಿಂದ ತೆರವು ಮಾಡಿದ್ದಾರೆ. ಆ ತೆರವು ಆಗ್ಬಿಟ್ಟಿದೆ. ಈಗ ಸರ್ಕಾರಕ್ಕೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಕೇಳ್ತಿದ್ದೀವಿ, ನಮಗೆ ಸರ್ಕಾರಕ್ಕೆ ನಾವು ಒಂದೇ ಒಂದು ಮನವಿ, ನಾವೇನು ಜಾಸ್ತಿ ಕೇಳ್ತಿಲ್ಲ, ಎಕರೆಗಟ್ಟಲೆ ಕೇಳ್ತಾ ಇಲ್ಲ. ನಮಗೆ ಅವ್ರಿಗೆ ಒಂದು ದೇವಸ್ಥಾನ ಸಣ್ಣ ಗುಡಿಸ್ಲು ಥರ ಕಟ್ಟೋಕ್ಕೆ ನಮಗೆ ಜಾಗ ಕೊಡಿ, 10 ಗುಂಟೆ ಕೊಡಿ ಸಾಕು, ನಾವು ಜಾಸ್ತಿ ಕೇಳಲ್ಲ. ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದೀರಾ, ನಮಗೆ ಖುಷಿಯಾಗಿದೆ. ಅದ್ರ ಜೊತೆ ಇದು ಒಂದು ಕೊಟ್ಬಿಟ್ರೆ ನಾವಿನ್ನೇನು ಕೇಳಲ್ಲ, ನಿಮ್ಮನ್ನು ಸಾಕು ನಮಗೆ.